ಸೌಜನ್ಯ ಕೇಸ್ನಲ್ಲೇ ಆ ವ್ಯಕ್ತಿ ಏನು ಮುಕ್ತ ಹೊರಗೆ ಬಂದ ಸಹಜವಾಗಿ ಅವರು ಇದನ್ನು ಇನ್ನೊಮ್ಮೆ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಬೆನ್ನತ್ತಿದ್ರು, ತನಿಖೆ ಆಗಲಿ ಬೆನ್ನತ್ತಿದ್ರು. ಅದು ಆಗೇ ಇರಲಿಲ್ಲ. ಇಲ್ಲಿ ಕೋರ್ಟಿಗೆ ಹೋದ್ರು ಇಲ್ಲೂ ಆಗಿರಲಿಲ್ಲ. ಆದರೆ ಈ ವ್ಯಕ್ತಿ ಬಂದಿವತ್ತ ಅವನ ಜೊತೆ ಇನ್ನೂ ಅಷ್ಟು ಜನ ಬರ್ತಾಯಿದ್ದಾರೆ. ನಾವು ತೋರಿಸ್ತೀವಿ ಏನಾಗೋದು ಸತ್ಯದ ಸುಳ್ಳಲ್ಲ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಸಂಶಯಕ್ಕೆ ಇನ್ನೂ ದೊಡ್ಡ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸುಟ್ಟಿದ್ದು, ಅನಾಮಧೇಯ ಹೆಣಗಳ ದಫನ ಆಗಿದ್ದು ಅಥವಾ ಅಂತ್ಯಕ್ರಿಯೆ ಆಗಿದ್ದು ರೆಕಾರ್ಡ್ಗಳು, ಯಾರು ಬಂದರು, ಎಷ್ಟು ಜನ ಸತ್ತರು, ಆ ರೆಕಾರ್ಡ್ಗಳನ್ನ ಇದ್ದಂಥ ಅದನ್ನು ಸುಟ್ಟು ಹೋಗೋದು. ಅದು ಸಿಗ್ತಾವೆ. ಆ ಮತ್ತು ಬೇರೆ ಕೋರ್ಟ್ನಲ್ಲಿ ಸಿಗ್ತಿರ್ತಾವೆ ಅವು ಆಯಾ ಎಲ್ಲಿ ಆಗಿರ್ತಾವೆ ಆ ಏರಿಯಾದಲ್ಲೇ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಧರ್ಮಸ್ಥಳದ ಏನೊಂದು ಇಶ್ಯೂ ಆಗಿದೆ. ಇವತ್ತು ಈ ಅನಾಮಿಕನಿಂದ ಹೊಸ ರೂಪ ಪಡೆದ ಇವತ್ತು ನೀವಪ್ಪ SIT ಮೇಲೆ ವಿಶ್ವಾಸ ಇಲ್ಲ ನಿಮಗಂತಂದ್ರೆ ನೀವು NIA ನೇಮಿಸ್ರಿ ಅಂತ ಇವತ್ತು CBI ನೇಮಿಸ್ರಿ ಅಂತ ಇವತ್ತು ಇವರು ಕೇಳ್ತಾ ಇದ್ದಾರೆ ಎದುರಾಳಿಗಳು. ಒಟ್ಟು ತನಿಖೆ ಆಗಬೇಕು, ಆಗ್ಯದೇ ಇಲ್ಲೇ, ಸುಳ್ಳೇನಲ್ಲ. ಮತ್ತು ಸತ್ಯದ ಸುಳ್ಳಲ್ರಿ, ಅವು ಸತ್ಯನದವ. ಅವ್ರ ಮೇಲೆ ರೇಪ್ ಆಗಿದ್ದು ಏನಾಗಿದ್ದು ತನಿಖೆ ಆಗಬೇಕು. ತನಿಖೆ ಸರಿಯಾಗಿ ಆಗ್ತಾ ಇಲ್ಲ. ತನಿಖೆ ದಿಶಾಬಲ್ ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನೋದು ಇಲ್ಲಿವರೆಗೆ ಕಂಡು ಬಂದಂಥ ಸತ್ಯಗಳಾಗ್ಯಾವ. ಇನ್ನು ಎಲ್ಲಕ್ಕಿಂತ ಹೆಚ್ಚಿಗೆ ಮತ್ತು ಇವತ್ತು ಸುಲೇಬಿಲೆ ಆಗಿರ್ಬೋದು, CT ರವಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, R ಅಶೋಕ್ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಇದ್ರ ಹಿಂದೆ ನೆಕ್ಸ್ಲೈಟ್ಸ್ ಇದ್ದಾರೆ, ಲೆಫ್ಟಿಸ್ಟ್ ಇದ್ದಾರೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಇವರು ತಿಮ್ರೋಡೆ ಅವ್ರು ಲೆಫ್ಟಿಸ್ಟಾ, ಮಟ್ಟೆನವ್ರು ಲೆಫ್ಟಿಸ್ಟಾ ಅಥವಾ ನೆಕ್ಸ್ಲೈಟಾ, ರವಿ ಪ್ರಸನ್ನ ಹೆಣ್ಮಗಳು ಅವ್ರು ನೆಕ್ಸ್ಲೈಟಾ? ಇವ್ರು ಯಾರು? ಇವರು ನಿಮ್ಮವರಣ ಸಂಘ ಪರಿವಾರದವರು, ಅತ್ಯಂತ ಪ್ರಬಲವಾದಿಗಳು, ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಿಸಿದಂಥವ್ರು. ಇವರು ಎಂದಾದರೂ ಮಠದ ವಿರುದ್ಧವಾಗಿ, ಮಂಜುನಾಥನ ವಿರುದ್ಧವಾಗಿ ಅವರ ಅಪಪ್ರಚಾರ ಮಾಡೋ ದಿಶೆಯಲ್ಲೇ ಕೆಲಸ ಮಾಡಲಿಕ್ಕೆ ಸಾಧ್ಯದಾನ? ಮಂಜುನಾಥನ ಅತ್ಯಂತ ಕಠೋರ ಭಕ್ತರು ಇವರೆಲ್ಲ. ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಆದರೆ ಮಂಜುನಾಥನ ಹಿಂದಿದ್ದಂಥ ವ್ಯಕ್ತಿ